ಜನವರಿ 2019ರ ಪ್ರಚಲಿತ ಘಟನೆಗಳು ಅದರ ಕುರಿತಾಗಿ ಇವತ್ತು ಮಾಹಿತಿ ನೋಡೋಣ. ಇವತ್ತು ಜನವರಿ 1ರಿಂದ ಜನವರಿ 5ರವರೆಗಿನ ಪ್ರಚಲಿತ ಘಟನೆಗಳ ಕುರಿತಾಗಿ ಹುಸೇನಪ್ಪ ನಾಯಕ್ ಅಕಾಡೆಮಿ ಅಂತಿದೆ, ಅವರ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ರಫೇಲ್ ಯುದ್ಧ ವಿಮಾನ ಹಗರಣ ಫ್ರಾನ್ಸ್ಗೆ ಸಂಬಂಧಿಸಿದ್ದು. ಭಾರತದ ಹಣಕಾಸು ಸಚಿವರು ಅರುಣ್ ಜೇಟ್ಲಿ. ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ. ಲೋಕಸಭೆಯ ಸಭಾಪತಿ ಸ್ಥಾನ ಹೊಂದಿರುವವರು ಸುಮಿತ್ರಾ ಮಹಾಜನ್. ಎಂಸಿಐ ಅಂದರೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಥವಾ ಭಾರತೀಯ ವೈದ್ಯಕೀಯ ಮಂಡಳಿ ಇತ್ತೀಚೆಗೆ ಲೋಕಸಭೆಯಲ್ಲಿ ತಿದ್ದುಪಡಿ ಅಂಗೀಕಾರವಾಗಿದೆ. ಕೇಂದ್ರದ ಮುಖ್ಯ ಮಾಹಿತಿ ಆಯುಕ್ತರನ್ನಾಗಿ ನೇಮಕವಾದವರು ಸುಧೀರ್ ಭಾರ್ಗವ್. ಒಟ್ಟು ಮಾಹಿತಿ ಆಯುಕ್ತರ ಸಂಖ್ಯೆ 11 ಜನ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದಿದ್ದು 1972ರಲ್ಲಿ. FIR ಅಂದರೆ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್. ಈಗಾಗಲೇ ಕೆಲವು ಎಕ್ಸಾಮ್ಗಳಲ್ಲಿ ಈ ಪ್ರಶ್ನೆ ಬಂದಿದೆ. 84ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುವುದು ಧಾರವಾಡದಲ್ಲಿ ಮತ್ತು ಇದರ ಅಧ್ಯಕ್ಷತೆಯನ್ನು ವಹಿಸುವವರು ಚಂದ್ರಶೇಖರ್ ಕಂಬಾರ್. ಚಳಿಗಾಲದಲ್ಲಿ ಹೆಪ್ಪುಗಟ್ಟುವ ಸರೋವರ ಯಾವುದಂದ್ರೆ ದಾಲ್ ಸರೋವರ. ಇದನ್ನು ಶ್ರೀನಗರದ ಒಡವೆ ಎಂದು ಕೂಡ ಕರೆಯಲಾಗುತ್ತದೆ. 2018ನೇ ಸಾಲಿನ ಐಸಿಸಿ ವರ್ಷದ ಕ್ರಿಕೆಟ್ ಆಟಗಾರ್ತಿ ಗೌರವ ಸಲ್ಲಿಸಿದ್ದು ಭಾರತದ ಸ್ಮೃತಿ ಮಂದಾನ್ ಅವರಿಗೆ. ವರ್ಷದ ಏಕದಿನ ಕ್ರಿಕೆಟ್ ಆಟಗಾರ್ತಿ ಪ್ರಶಸ್ತಿ ಕೂಡ ಸ್ಮೃತಿ ಮಂದಾನ್ ಅವರಿಗೆ ದೊರೆತಿದೆ. ವರ್ಷದ ಕ್ರಿಕೆಟಿಗರ ಪ್ರಶಸ್ತಿಗೆ ಅರ್ಹರಾದ ಭಾರತದ 2ನೇ ಆಟಗಾರ್ತಿ ಸ್ಮೃತಿ ಮಂದಾನ್ ಅವರು ಆಗಿದ್ದಾರೆ. ಇವರಿಗಿಂತ ಮುಂಚೆ 2007ರಲ್ಲಿ ಜೂಲನ್ ಗೋಸ್ವಾಮಿ ಈ ಪ್ರಶಸ್ತಿಗೆ ಭಾಜನರಾಗಿದ್ದರು. ಸಂವಿಧಾನದ 371 ಜೆ ಕಲಂ ಇದು ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಿಸಿದ ಕಲಂ ಆಗಿದೆ. ಇದರಲ್ಲಿ 6 ಜಿಲ್ಲೆಗಳಿಗೆ ವಿಶೇಷ ಮೀಸಲಾತಿಯನ್ನು ನೀಡಲಾಗಿತ್ತು. ಈಗ ಈ 6 ಜಿಲ್ಲೆಗಳ ಜೊತೆ ಚಿತ್ರದುರ್ಗ ಜಿಲ್ಲೆಯನ್ನು ಸೇರಿಸಬೇಕೆಂದು ಆಗ್ರಹಿಸಲಾಗಿದೆ. ಕರ್ನಾಟಕದ ತ್ರಿವೇಣಿ ಸಂಗಮ ಅಂದರೆ 3 ನದಿಗಳು ಸೇರುವ ಪ್ರದೇಶ ಇರುವುದು ಮೈಸೂರಿನ ಟಿ ನರಸೀಪುರ. ತ್ರಿವೇಣಿ ಸಂಗಮ ಅಂದರೆ 3 ನದಿಗಳು. ಆ 3 ನದಿಗಳೆಂದರೆ ಕಾವೇರಿ, ಕಬಿನಿ ಮತ್ತು ಲಕ್ಷ್ಮಣ ತೀರ್ಥ. ಮೈಸೂರಿನ ಜಿಲ್ಲಾ ಉಸ್ತುವಾರಿ ಸಚಿವ ಮತ್ತು ಉನ್ನತ ಶಿಕ್ಷಣ ಸಚಿವರು ಜಿಟಿ ದೇವೇಗೌಡ. ಅಮೆರಿಕದಲ್ಲಿ ಅನುಭವ ಮಂಟಪ ಸ್ಥಾಪನೆ ಮಾಡಿದ ಸ್ಥಳ ಅಮೆರಿಕದ ಬಾಸ್ಟನ್ ನಗರದಲ್ಲಿ. ಕರ್ನಾಟಕದಲ್ಲಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಬಸವ ಅನುಭವ ಮಂಟಪವನ್ನು ಸ್ಥಾಪಿಸಲಾಗಿದೆ. ಇದನ್ನು ಸ್ಥಾಪಿಸಿದವರು ಜಗಜ್ಯೋತಿ ಬಸವಣ್ಣನವರು. ಈ ಮಂಟಪದ ಅಧ್ಯಕ್ಷರಾಗಿದ್ದವರು ಅಲ್ಲಮ್ಮ ಪ್ರಭು. ಇತ್ತೀಚೆಗೆ ಸ್ಯಾಂಡಲ್ವುಡ್ನ ಹಿರಿಯ ನಟ ನಿಧನರಾಗಿದ್ದರು. ಅವರ ಹೆಸರು ಲೋಕನಾಥ್. ಆಗಸ್ಟ್ ವೆಸ್ಟ್ಲ್ಯಾಂಡ್ ಹೆಲಿಕಾಪ್ಟರ್ ಹಗರಣ ಸಂಬಂಧಿಸಿದ್ದು ಇಟಲಿಯೊಂದಿಗೆ. ಈ ಹಗರಣಕ್ಕೆ ಸಂಬಂಧಿಸಿದಂತೆ ಶಂಕೆಗೆ ಒಳಗಾದ ಮಧ್ಯವರ್ತಿ ಕ್ರಿಶ್ಚಿಯನ್ ಮಿಶೆಲ್. ಅಂತಾರಾಷ್ಟ್ರೀಯ ವಿಜ್ಞಾನ ಸಮಾವೇಶ ನಡೆಯುವುದು ಅಮೆರಿಕದಲ್ಲಿ. ಈ ಅಂತಾರಾಷ್ಟ್ರೀಯ ಸಮಾವೇಶಕ್ಕೆ ಕರ್ನಾಟಕದಿಂದ ಆಯ್ಕೆಯಾದವರು ಸಿಎಸ್ ಮೊಹಮ್ಮದ್ ಸುಹೇಲ್ ಅವರು. ರೈಲ್ವೆ ಮಂಡಳಿಯ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡವರು ವಿಕೆ ಯಾದವ್. ಈ ಸ್ಥಾನದಲ್ಲಿ ಮೊದಲು ಇದ್ದವರು ಅಂದರೆ ನಿವೃತ್ತ ಅಧ್ಯಕ್ಷರು ಅಶ್ವಿನಿ ಲೋಹಾನಿ. ಕೃಷಕ ಬಂಧು ಯೋಜನೆ ಪ್ರಾರಂಭಗೊಂಡಿದ್ದು ಪಶ್ಚಿಮ ಬಂಗಾಳದಲ್ಲಿ. ಈ ಯೋಜನೆಯಲ್ಲಿ 18ರಿಂದ 60 ವರ್ಷದ ಒಳಗಿನ ರೈತರು ಸಹಜವಾಗಿ ಅಥವಾ ಅಸಹಜವಾಗಿ ಸಾವನ್ನಪ್ಪಿದರೆ ಈ ಯೋಜನೆಯ ಅಡಿಯಲ್ಲಿ ಅವರಿಗೆ ನೆರವನ್ನು ನೀಡಲಾಗುತ್ತದೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ. ಆರ್ಬಿಐನ ಗವರ್ನರ್ ಸ್ಥಾನಕ್ಕೆ ನೂತನವಾಗಿ ಆಯ್ಕೆಗೊಂಡವರು ಶಕ್ತಿ ಕಾಂತ್ ದಾಸ್. ಬಾಂಗ್ಲಾದೇಶದ ಪ್ರಸ್ತುತ ನಿಯೋಜಿತ ಪ್ರಧಾನಿ ಶೇಖ್ ಹಸೀನಾ. ಬಾಂಗ್ಲಾದೇಶದ ರಾಜಧಾನಿ ಢಾಕಾ ಮತ್ತು ಇದರ ಕರೆನ್ಸಿ ಟಾಕಾ. ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನಡೆದದ್ದು ಜಪಾನಿನ ಟೋಕಿಯೋದಲ್ಲಿ. ಫ್ಲಾಯ್ಡ್
ಮೆರೆವರ್ ಬಾಕ್ಸಿಂಗ್ಗೆ ಸಂಬಂಧಿಸಿದ್ದಾರೆ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇರುವುದು ಕೇರಳದಲ್ಲಿ. ಭೀಮಾ ಕೊರೆಗಾಂವ್ ಕದನದ ವಿಜಯೋತ್ಸವ ಅದರ 201ನೇ ವರ್ಷಾಚರಣೆಯನ್ನು ದಿನಾಂಕ 2/1/2019 ವಿಜಯಪುರದಲ್ಲಿ ಆಚರಿಸಲಾಯಿತು. ಹಾಗೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜೋಳ ಬೆಳೆಯುವ ಜಿಲ್ಲೆ ಕೂಡ ವಿಜಯಪುರ ಆಗಿದೆ. ಕಲ್ಯಾಣಿ ಚಾಲುಕ್ಯರ ಮತ್ತು ಹೊಯ್ಸಳರ ದೇವಾಲಯಗಳನ್ನು ನಿರ್ಮಿಸಿದ ಪ್ರಸಿದ್ಧ ಶಿಲ್ಪಿ ಅಮರಶಿಲ್ಪಿ ಚಕಣಾಚಾರಿ. ವಿಶ್ವಕರ್ಮ ಪ್ರಶಸ್ತಿ ಪ್ರದಾನ ಅದನ್ನು ಪಡೆದುಕೊಂಡವರು ರಾಮ್ ವಿ ಸುತಾರವರು. ಗುಜರಾತಿನ ಸರ್ದಾರ್ ಪಟೇಲರ ಏಕತಾ ಪ್ರತಿಮೆಯ ರೂವಾರಿ ಮತ್ತು ಶಿಲ್ಪಿಕಾರ ರಾಮ್ ವಿ ಸುತಾರವರು ಆಗಿದ್ದಾರೆ. 2019ರ ಆಳ್ವಾಸ್ ವಿರಾಸತ್ ಪ್ರಶಸ್ತಿ ಹೈದರಾಬಾದಿನ ಸೂರ್ಯಪ್ರಕಾಶ್ ಅವರು ಪಡೆದುಕೊಂಡಿದ್ದಾರೆ. ಇವರೊಬ್ಬರು ಚಿತ್ರಕಲಾವಿದರಾಗಿದ್ದಾರೆ. ಹಾಸ್ಯ ಸಾಮ್ರಾಟ ನವಿರು ಸಂಭಾಷಣೆಗಾರ ಬಾಲಿವುಡ್ನ ಹಿರಿಯ ನಟ ನಿಧನರಾಗಿದ್ದಾರೆ. ಅವರು ಯಾರಂದ್ರೆ ಖಾದರ್ ಖಾನ್. ಇವರು ಕೆನಡಾದಲ್ಲಿ ನಿಧನ ಹೊಂದಿದ್ದಾರೆ. ಇವರು ಆಕ್ಚುಲಿ ಬ್ರೈನ್ ಡೆಡ್ ಆಗಿತ್ತು ಹಾಗೂ ಬಹಳ ದಿನದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಕಾರಣ ಇವರು ನಿಧನ ಹೊಂದಿದ್ದಾರೆ. ಗೃಹ ಸಾಲ ದೇಶದಲ್ಲೇ ಮೊದಲ ಸ್ಥಾನವನ್ನು ಪಡೆದ ರಾಜ್ಯ ಮಹಾರಾಷ್ಟ್ರ. ಭಾರತದ ಹಣಕಾಸು ರಾಜಧಾನಿ ಮುಂಬೈ. ವರ್ಷದ ಮೊದಲ ದಿನ ದಾಖಲೆ ಅಂದರೆ ಜನವರಿ 1ನೇ ತಾರೀಕು ಜನಿಸಿದ ಒಟ್ಟು ಮಕ್ಕಳ ಸಂಖ್ಯೆ 69,944 ಭಾರತದಲ್ಲಿ. ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಮಕ್ಕಳು ಜನವರಿ 1ನೇ ತಾರೀಕಿನಂದು ಭಾರತದಲ್ಲಿ ಜನಿಸಿದ್ದಾರೆ. 2ನೇ ಸ್ಥಾನ ಪಡೆದದ್ದು ಚೀನಾ. ಈ ವರದಿಯನ್ನು ಯುನಿಸೆಫ್ ನೀಡಿತ್ತು. ಯುನಿಸೆಫ್ ಅಂದರೆ ದ ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್. ಇದರ ಸ್ಥಾಪನೆ ಮಾಡಿದ್ದು ಡಿಸೆಂಬರ್ 11, 1946ರಲ್ಲಿ. ಇದರ ಮುಖ್ಯ ಕಚೇರಿ ಇರುವುದು ನ್ಯೂಯಾರ್ಕ್ನಲ್ಲಿ ಹಾಗೂ ಈಗಿನ ಅಧ್ಯಕ್ಷರು ಹೆನ್ರಿಯೆಟ್ಟಾ ಎಚ್. ಫೋರ್. ಕೇಂದ್ರದ ನೂತನ ಮುಖ್ಯ ಮಾಹಿತಿ ಆಯುಕ್ತರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದವರು ಸುಧೀರ್ ಭಾರ್ಗವ್. ಈ ವಚನವನ್ನು ಬೋಧಿಸಿದವರು ರಾಷ್ಟ್ರಪತಿ. ಪ್ರಸ್ತುತ ಭಾರತದ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ಸಂವಿಧಾನದ 3ನೇ ಅನುಸೂಚಿ ಮೂಲಕ ನೂತನ ಮುಖ್ಯ ಮಾಹಿತಿ ಆಯುಕ್ತರಿಗೆ ಪ್ರಮಾಣ ವಚನವನ್ನು ಬೋಧಿಸಲಾಗುತ್ತದೆ. ಇದು ಸಂವಿಧಾನದ 3ನೇ ಅನುಸೂಚಿಗೆ ಸಂಬಂಧಿಸಿದ್ದು. ತೆಲಂಗಾಣದ ಹೈಕೋರ್ಟಿನ ಮೊದಲ ಮುಖ್ಯ ನ್ಯಾಯಮೂರ್ತಿಯಾಗಿ ಅಧಿಕಾರ ವಹಿಸಿಕೊಂಡವರು ತೊಟ್ಟಥಿಲ್ ಟಿ ರಾಧಾಕೃಷ್ಣನ್. ಸದ್ಯದ ತೆಲಂಗಾಣದ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್. ಆಂಧ್ರಪ್ರದೇಶದ ನೂತನ ಹೈಕೋರ್ಟ್ ಅನ್ನು ವಿಜಯವಾಡದಲ್ಲಿ ಕಾರ್ಯಾರಂಭ ಮಾಡಲಾಗಿದೆ. ಪ್ರಸ್ತುತ ದೇಶದಲ್ಲಿ ಒಟ್ಟು 25 ಹೈಕೋರ್ಟ್ಗಳಿವೆ. ಬಾಂಗ್ಲಾದೇಶದ ನೂತನ ಪ್ರಧಾನಿಯಾಗಿ ಶೇಖ್ ಹಸೀನಾ ಅವರು ಆಯ್ಕೆಯಾಗಿದ್ದಾರೆ. ರಣಜಿ ಟ್ರೋಫಿ ಇದು ಕ್ರಿಕೆಟ್ಗೆ ಸಂಬಂಧಿಸಿದ್ದು. ಪಿ.ವಿ. ಸಿಂಧು ಅವರು ಬ್ಯಾಡ್ಮಿಂಟನ್ಗೆ ಸಂಬಂಧಿಸಿದ್ದಾರೆ. ರಫೇಲ್ ನಡಾಲ್ ಇವರು ಟೆನ್ನಿಸ್ಗೆ ಸಂಬಂಧಿಸಿದ್ದಾರೆ. ಈಗಾಗಲೇ ಕೆಲವು ಕ್ವೆಶ್ಚನ್ ಪೇಪರ್ಗಳಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೇಳಲಾಗಿದೆ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನವನ್ನು ಪ್ರವೇಶಿಸಿದ 2 ಮಹಿಳೆಯರು ಇದಿರುವುದು ಕೇರಳದಲ್ಲಿ. ಆ 2 ಮಹಿಳೆಯರೆಂದರೆ ಬಿಂದು ಮತ್ತು ಕನಕದುರ್ಗ. ಮೇಕೆದಾಟು ಯೋಜನೆ. ಈ ಯೋಜನೆ ಕಾವೇರಿ ನದಿಗೆ ಸಂಬಂಧಿಸಿದೆ. ಏಪ್ರಿಲ್ 1ರಿಂದ 3 ಬ್ಯಾಂಕುಗಳು ವಿಲೀನವಾಗುತ್ತೆ. ಆ 3 ಬ್ಯಾಂಕ್ಗಳೆಂದರೆ ವಿಜಯ ಬ್ಯಾಂಕ್, ದೇನಾ ಬ್ಯಾಂಕ್ ಮತ್ತು ಬರೋಡಾ ಬ್ಯಾಂಕ್. ಇದರ ಮೂಲಕ ದೇಶದ 3ನೇ ಅತಿದೊಡ್ಡ ಬ್ಯಾಂಕ್ ಎಂಬ ಹೆಗ್ಗಳಿಕೆಗೆ ಈ 3 ಬ್ಯಾಂಕ್ಗಳು ಒಟ್ಟಿಗೆ ಸೇರಿ ಪಾತ್ರರಾಗುತ್ತದೆ. ಕರ್ನಾಟಕದ ವಿಜಯ ಬ್ಯಾಂಕ್, ಮಹಾರಾಷ್ಟ್ರದ ದೇನಾ ಬ್ಯಾಂಕ್, ಗುಜರಾತಿನ ಬರೋಡಾ ಅಥವಾ ವಡೋದರಾ ಬ್ಯಾಂಕ್ ಈ 3 ಬ್ಯಾಂಕುಗಳು ಏಪ್ರಿಲ್ 1ರಿಂದ ವಿಲೀನವಾಗುತ್ತೆ. ಪ್ರಸ್ತುತ ಭಾರತದಲ್ಲಿರುವ ಅತಿದೊಡ್ಡ ಬ್ಯಾಂಕ್ಗಳೆಂದರೆ ಮೊದಲನೆಯದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, 2ನೇ ಸ್ಥಾನದಲ್ಲಿ ಐಸಿಐಸಿಐ ಇದೆ. ಈಗ ಏಪ್ರಿಲ್ 1ರಿಂದ ಈ 3 ಬ್ಯಾಂಕುಗಳು ವಿಲೀನವಾಗುವುದರ ಮೂಲಕ
ದೇಶದ 3ನೇ ಅತಿದೊಡ್ಡ ಬ್ಯಾಂಕ್ ಆಗಿ ಹೊಮ್ಮತ್ತೆ. ಐಸಿಐಸಿಐ ಬ್ಯಾಂಕ್ ದೇಶದ ಅತಿದೊಡ್ಡ ಖಾಸಗಿ ಬ್ಯಾಂಕ್ ಆಗಿದೆ. ಇದರ ಪ್ರಸ್ತುತ ಸಿಇಒ ಸಂದೀಪ್ ಬಕ್ಷಿ. 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ವಹಿಸಿಕೊಳ್ಳಲು ಪೈಪೋಟಿ ವಹಿಸುತ್ತಿರುವ ಜಿಲ್ಲೆಗಳೆಂದರೆ ಕಲಬುರಗಿ, ಉತ್ತರ ಕನ್ನಡ ಮತ್ತು ಕೋಲಾರ. ಪ್ರಸ್ತುತ 84ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುವುದು ಧಾರವಾಡದಲ್ಲಿ. ಇದರ ಅಧ್ಯಕ್ಷತೆ ವಹಿಸುತ್ತಿರುವವರು ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಮತ್ತು ಇದರ ಉದ್ಘಾಟಕರು ಎಚ್.ಡಿ. ಕುಮಾರಸ್ವಾಮಿ. ರಾಜ್ಯದ ಮೊದಲ ಉಚಿತ ವೈಫೈ ಪಟ್ಟಣ ಎಂಬ ಹೆಗ್ಗಳಿಕೆಗೆ ಬೀದರ್ ಜಿಲ್ಲೆಯ ಬಾಲ್ಕಿಯು ಪಾತ್ರವಾಗಿದೆ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಇವರಿಗೆ 2009ರಲ್ಲಿ ಕರ್ನಾಟಕ ರತ್ನ ನೀಡಿ ಗೌರವಿಸಲಾಗಿತ್ತು. ಬಾಂಗ್ಲಾದೇಶದ ಇತಿಹಾಸದಲ್ಲಿ ಅತಿ ದೀರ್ಘ ಅವಧಿಗೆ ಪ್ರಧಾನಿಯಾದ ಮಹಿಳೆ ಅಂದರೆ ಶೇಖ್ ಹಸೀನಾ 3 ಬಾರಿ ಆಯ್ಕೆಯಾಗಿದ್ದಾರೆ. ಇವರ ಪಕ್ಷ ಅವಾಮಿ ಲೀಗ್. ಶೇಖ್ ಹಸೀನಾ ಅವರು ಸತತ 4ನೇ ಬಾರಿ ಬಾಂಗ್ಲಾದ ಪ್ರಧಾನಿಯಾಗಿದ್ದಾರೆ. ಅಂದರೆ ಈಗಿನ ಆಯ್ಕೆ ಸೇರಿ 4ನೇ ಬಾರಿಯಾಗಿದೆ. ಬಾಂಗ್ಲಾದೇಶದ ಸಂಸತ್ತಿನ ಹೆಸರು ಜಟಿಯಾ ಸಂಸದ್. ಇವರನ್ನು ಬಾಂಗ್ಲಾದೇಶದ ಇಂದಿರಾ ಗಾಂಧಿ ಎಂದು ಕರೆಯುತ್ತಾರೆ. ಫೋರ್ಬ್ಸ್ ಪ್ರಕಾರ ವಿಶ್ವದ 100 ಪ್ರಬಲ ಮಹಿಳೆಯರ ಪಟ್ಟಿಯಲ್ಲಿ ಶೇಖ್ ಹಸೀನಾ ಅವರು 26ನೇ ಸ್ಥಾನವನ್ನು ಪಡೆದಿದ್ದಾರೆ. ಸೊ ಇವರು ಫೋರ್ಬ್ಸ್ ಪಟ್ಟಿಯಲ್ಲಿ ಬಂದಿದ್ದಾರೆ ಅಂದರೆ ಇವರು ತುಂಬಾನೇ ಪ್ರಭಾವಿಯಾಗಿರುವಂತಹ ಮಹಿಳೆಯಾಗಿದ್ದಾರೆ. ಹಾಗೆ 4 ಬಾರಿ ಆಯ್ಕೆಯಾಗಿದ್ದಾರೆ ಬಾಂಗ್ಲಾದೇಶದ ಪ್ರಧಾನಿಯಾಗಿ. ಇಸ್ರೋದ ಅತ್ಯಾಧುನಿಕ ಉಪಗ್ರಹ ನಿಯಂತ್ರಣ ಮತ್ತು ದತ್ತಾಂಶ ಸ್ವೀಕಾರ ಕೇಂದ್ರ ಸ್ಥಾಪನೆಯಾಗಿದ್ದು ಭೂತಾನ್ನಲ್ಲಿ. ಇದರಿಂದ ಬೇರೊಂದು ದೇಶದಲ್ಲಿ ಇಸ್ರೋ ಆಧಿಪತ್ಯವನ್ನು ಹೊಂದಲಿದೆ. ಇಸ್ರೋ ಇದರ ಫುಲ್ ಫಾರ್ಮ್ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇಸ್ರೋ ಸ್ಥಾಪನೆಯಾಗಿದ್ದು ಆಗಸ್ಟ್ 15, 1969ರಲ್ಲಿ. ಇದರ ಮುಖ್ಯ ಕಚೇರಿ ಇರುವುದು ಬೆಂಗಳೂರಿನಲ್ಲಿ. ಇಸ್ರೋದ ಪ್ರಸ್ತುತ ಅಧ್ಯಕ್ಷರು ಯಾರೆಂದರೆ ಕೆ. ಶಿವನ್ ಅವರು. ಇಸ್ರೋದ ಅತಿ ದೀರ್ಘಾವಧಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದವರು ಸತೀಶ್ ಧವನ್. ಇಸ್ರೋದ ಮೊದಲ ಅಧ್ಯಕ್ಷರು ವಿಕ್ರಮ್ ಸಾರಾಭಾಯ್. ಇದರ ಉಪಗ್ರಹ ಉಡಾವಣಾ ಕೇಂದ್ರ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ, ಶ್ರೀಹರಿಕೋಟಾ, ನೆಲ್ಲೂರು ಜಿಲ್ಲೆ, ಆಂಧ್ರಪ್ರದೇಶ್. ಇಸ್ರೋದ ರಾಕೆಟ್ ಉಡಾವಣಾ ಕೇಂದ್ರ ವಿಕ್ರಮ್ ಸಾರಾಭಾಯ್ ರಾಕೆಟ್ ಉಡಾವಣಾ ಕೇಂದ್ರ, ತಿರುವನಂತಪುರ, ಕೇರಳ. ಇಸ್ರೋದ ಉಪಗ್ರಹ ನಿಯಂತ್ರಣ ಕೇಂದ್ರಗಳೆಂದರೆ 2 ಇದೆ. ಅದು ಯಾವೆಂದರೆ ಹಾಸನ ಮತ್ತು ಮಧ್ಯಪ್ರದೇಶದ ಭೂಪಾಲ್. ಇಸ್ರೋದ ಉಡಾವಣೆ ಮಾಡಿದ ಅತಿ ಭಾರವಾದ ಉಪಗ್ರಹ GSAT-11. ಇದು ತುಂಬಾನೇ ಭಾರವಾದ ಈವರೆಗೂ ಉಡಾವಣೆ ಮಾಡಲಾದ ಉಪಗ್ರಹವಾಗಿದೆ. ಇದನ್ನು ಉಡಾವಣೆ ಮಾಡಿದ ವಾಹನ ಏರಿಯಾನ್ 5. ಭಾರತದ ಅತಿ ವೇಗದ ರೈಲು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು ಟ್ರೈನ್ 18. ಇದರ ವೇಗ ಗಂಟೆಗೆ 180 ಕಿಲೋಮೀಟರ್. ಇದು ಚಲಿಸುವ ಮಾರ್ಗ ಅಂದರೆ ದೆಹಲಿಯಿಂದ ವಾರಣಾಸಿ. ಪ್ರಸ್ತುತ ರೈಲ್ವೆ ಸಚಿವರು ಪಿಯೂಷ್ ಗೋಯಲ್. ದೇಶದ 2ನೇ ಅತಿ ವೇಗದ ರೈಲು ಯಾವುದೆಂದರೆ ಗತಿಮಾನ ಎಕ್ಸ್ಪ್ರೆಸ್. ಇದರ ವೇಗ ಗಂಟೆಗೆ 160 ಕಿಲೋಮೀಟರ್. ಇದು ಚಲಿಸುವ ಮಾರ್ಗ ಅಂದರೆ ಸಂಪರ್ಕಿಸುವ ಮಾರ್ಗ ದೆಹಲಿಯಿಂದ ಆಗ್ರಾ. ಸಚಿನ್ ತೆಂಡೂಲ್ಕರ್ ಬಾಲ್ಯದ ಕೋಚ್ ನಿಧನರಾಗಿದ್ದಾರೆ. ಅವರ ಹೆಸರು ರಮಾಕಾಂತ್ ವಿಠಲ್ ಆಚ್ರೇಕರ್. ಇವರು 2010ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಹಾಗೂ 1990ರಲ್ಲಿ ದ್ರೋಣಾಚಾರ್ಯ ಪ್ರಶಸ್ತಿ ಇವರಿಗೆ ಲಭಿಸಿದೆ. ಖೇಲೋ ಇಂಡಿಯಾ ಕ್ರೀಡಾಕೂಟ ಇರುವುದು ಮಹಾರಾಷ್ಟ್ರದ ಪುಣೆಯಲ್ಲಿ. ರಫೆಲ್ ನಡಾಲ್ ಇವರು ಸ್ಪೇನ್ ದೇಶದವರಾಗಿದ್ದು ಇವರು ಟೆನ್ನಿಸ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ. 84ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುವುದು ಧಾರವಾಡದಲ್ಲಿ. ಇದು ನಡೆಯುವಂಥದ್ದು
ಜನವರಿ 4, 5 ಮತ್ತು 6ನೇ ದಿನಾಂಕದವರೆಗೆ. ಇದರ ಉದ್ಘಾಟಕರು ಎಚ್.ಡಿ. ಕುಮಾರಸ್ವಾಮಿ. ಅಧ್ಯಕ್ಷತೆಯನ್ನು ವಹಿಸಿರುವವರು ಚಂದ್ರಶೇಖರ್ ಕಂಬಾರ್. ಪ್ರಸ್ತುತ ಚಂದ್ರಶೇಖರ್ ಕಂಬಾರ್ ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಾರೆ. RTPS ಅಂದರೆ ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ಇರುವುದು ರಾಯಚೂರಿನಲ್ಲಿ. ಇದು 2 ಮತ್ತು 8ನೇ ಘಟಕಗಳು, ಇದರ 2ನೇ ಮತ್ತು 8ನೇ ಘಟಕಗಳು ಸ್ಥಗಿತಗೊಂಡಿವೆ. 25ನೇ ಆಳ್ವಾಸ್ ವಿರಾಸತ್ ಕಾರ್ಯಕ್ರಮ ಮಂಗಳೂರಿನ ಮೂಡಬಿದ್ರೆಯಲ್ಲಿ ನಡೆಯುತ್ತಿದೆ. ಆಳ್ವಾಸ್ ವಿರಾಸತ್ ಪ್ರಶಸ್ತಿ ಪ್ರದಾನ, ಅದರಲ್ಲಿ ಖ್ಯಾತ ಗಾಯಕ ಹರಿಹರನ್ ಅವರಿಗೆ ಮತ್ತು ಚಿತ್ರಕಲಾವಿದ ಸೂರ್ಯಪ್ರಕಾಶ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಜಯದೇವ್ ಪ್ರಶಸ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಅವರಿಗೆ ಲಭಿಸಿದೆ. ಶೂನ್ಯ ಪೀಠ ಚನ್ನಬಸಪ್ಪ ಪ್ರಶಸ್ತಿ ಕುಂ ವೀರಭದ್ರಪ್ಪ ಅವರಿಗೆ ಲಭಿಸಿದೆ. ಶೂನ್ಯ ಪೀಠ ಅಲ್ಲಮ್ಮ ಪ್ರಶಸ್ತಿ ಸಿ.ಆರ್. ಯರವಿನ ತಲಿಮಠ್ ಇವರಿಗೆ ಲಭಿಸಿದೆ. ಶೂನ್ಯ ಪೀಠ ಅಕ್ಕ ನಾಗಮ್ಮ ಪ್ರಶಸ್ತಿ ಲಭಿಸಿದ್ದು ಭವ್ಯ ರಾಣಿ ಅವರಿಗೆ. ಶರಣ ಸಂಸ್ಕೃತಿ ಉತ್ಸವ ನಡೆಯುವಂಥದ್ದು ದಾವಣಗೆರೆಯಲ್ಲಿ. ಲೋಕೋಪಯೋಗಿ ಸಚಿವರು ಯಾರೆಂದರೆ ಎಚ್.ಡಿ. ರೇವಣ್ಣ. ಗೃಹ ಸಚಿವರು ಎಂ.ಬಿ. ಪಾಟೀಲ್. ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್. ಕೇರಳದ ರಾಜ್ಯಪಾಲ ಪಿ. ಸದಾಶಿವಂ. ಇಸ್ರೋದ ಚಂದ್ರಯಾನ 2 ಫೆಬ್ರವರಿಯಲ್ಲಿ ಉಡಾವಣೆಯಾಗುವ ಸಾಧ್ಯತೆ ಇದೆ. ಇದನ್ನು ಶ್ರೀಹರಿಕೋಟಾದಿಂದ ಅಂದರೆ ಆಂಧ್ರಪ್ರದೇಶದ ಶ್ರೀಹರಿಕೋಟಾದಿಂದ ಉಡಾವಣೆ ಮಾಡುವ ಸಾಧ್ಯತೆ ಇದೆ. 106ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಅಧಿವೇಶನ ನಡೆಯುವುದು ಪಂಜಾಬಿನ ಜಲಂಧರ್ನಲ್ಲಿ. ಇದರ ಉದ್ಘಾಟನೆಯನ್ನು ಮಾಡುವವರು ನರೇಂದ್ರ ಮೋದಿ ಹಾಗೂ ಇದರ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಪ್ರೊಫೆಸರ್ ರಂಗಪ್ಪ. ಜೈ ಜವಾನ್ ಜೈ ಕಿಸಾನ್ ಎಂಬ ಹೇಳಿಕೆಯನ್ನು ನೀಡಿದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿ. ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಎಂಬ ಹೇಳಿಕೆಯನ್ನು ನೀಡಿದ್ದು ಅಟಲ್ ಬಿಹಾರಿ ವಾಜಪೇಯಿ. ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಮತ್ತು ಜೈ ಅನುಸಂಧಾನ್ ಹೇಳಿಕೆಯನ್ನು ನೀಡಿದ್ದು ನರೇಂದ್ರ ಮೋದಿ. ರೋಹಿಂಗ್ಯಾ ಬುಡಕಟ್ಟು ಜನಾಂಗ, ಇವರು ಮಯನ್ಮಾರ್ಗೆ ಸಂಬಂಧಿಸಿದ್ದಾರೆ. ಇವರಿಗೆ ಸಂಬಂಧಿಸಿದ ಆಪರೇಷನ್ನ ಹೆಸರು ಆಪರೇಷನ್ ಇನ್ಸಾನಿಯತ್. ಚಂದ್ರನ ಅಗೋಚರ ಭಾಗ ಪ್ರವೇಶಿಸಿದ ಚೀನಾದ ಬಾಹ್ಯಾಕಾಶ ನೌಕೆಯ ಹೆಸರು ಚಾಂಗ್-ಇ-4. ಇದರ ಮೂಲಕ ವಿಶ್ವದ ಮೊದಲ ರಾಷ್ಟ್ರ ಎಂಬ ಹೆಗ್ಗಳಿಕೆಗೆ ಚೀನಾ ಪಾತ್ರವಾಗಿದೆ. ಅಂದರೆ ಚಂದ್ರನ ಅಗೋಚರ ಭಾಗವನ್ನು ಪ್ರವೇಶಿಸಿದ ಉಡಾವಣಾ ನೌಕೆಯನ್ನು ಬಿಟ್ಟಂತಹ ದೇಶವಾಗಿ ಚೀನಾ ಪಾತ್ರವಾಗಿದೆ. ಉತ್ತರ ಕೊರಿಯಾದ ಅಧ್ಯಕ್ಷರು ಕಿಮ್ ಜಾಂಗ್ ಯನ್. ಅಮೆರಿಕದ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್.